ಓಂ ಶಾಂತಿ ಎಲ್ಲರಿಗೂ ಈ ನಿಮ್ಮ ಮನೆಯ ಮಗಳ ಕಡೆಯಿಂದ ಈ ದಿವಸದ ಶುಭಾಶಯಗಳು. ಇವತ್ತಿನ ರೆಸಿಪಿ ಯಾವುದಂದ್ರೆ ನಾವು ಬೆಲ್ಲಿನಿಂದ ಪಾಕ್ ತಯಾರು ಮಾಡತ್ತಿದ್ದೇವೆ ರೀ. ಬರ್ರಿ ನೋಡ್ಕೊಂಬರೋಣ ಬೆಲ್ಲಿನಿಂದ ಪಾಕ ಹೆಂಗೆ ತಯಾರು ಮಾಡೋದು ಅಂತ. ನಾ ಇಲ್ಲೇನು ಮಾಡೀನಿ ರೀ, ಈಗ ಅಡುಗೆ ಮನ್ಯಾಗ ಕಿಚನ್ದಾಗ ಬಂದಿದ್ದೇವೆ ರೀ. ಕಿಚನ್ದಾಗ ಬರೋಣ ಏನು ಮಾಡೋಣ, 4 ಸಂಕಲ್ಪ ಮಾಡೋಣ ರೀ. 1ನೇ ಸಂಕಲ್ಪ ಏನದ್ರಿ, ನಾವು ಪರಮಾತ್ಮನ ಮಕ್ಕಳು ಇದ್ದೇವೆ ರೀ. 2ನೇ ಸಂಕಲ್ಪ ರೀ, ನಮ್ಮ ಮನೆಯಾಗ ಎಲ್ಲರೂ ಹೆಂಗದ ರೀ, ಶಾಂತ ಅದಾರ. ನಮ್ಮ ಮನೆಯೂ ಹೆಂಗದ ರೀ, ಶಾಂತ ಅದ. 3ನೇ ಸಂಕಲ್ಪ ರೀ, ನಮ್ಮ ಮನೆಯವ್ರೆಲ್ಲ ಹೆಂಗದ ರೀ, ಸುಖಿ ಅದಾರ. 4ನೇ ಸಂಕಲ್ಪ ರೀ, ನಮ್ಮ ಮನೆಯೇ ಸ್ವರ್ಗ ಅದ. ಇವು ವಿಚಾರ ಮಾಡ್ಕೊಂಡು ಏನು ಮಾಡೋಣ ನಾವು ಕಿಚನ್ದಾಗ ಅಡುಗೆ ಸ್ಟಾರ್ಟ್ ಮಾಡೋಣ ರೀ. ನಾ ಈಗೇನು ಮಾಡೀನಿ ರೀ, ಬೆಲ್ಲ ತೊಗೊಂಡೇನಿ ರೀ. ಬೆಲ್ಲ ಎಷ್ಟು ತೊಗೊಂಡೇನಿ ಅಂದ್ರೆ ಅರ್ಧ kg ಅಷ್ಟು ಬೆಲ್ಲ ತೊಗೊಂಡೇನಿ ರೀ. ಈ ಬೆಲ್ಲ ಏನು ಮಾಡೋಣ, ಒಂದು ಪಾತ್ರೆ ಒಳಗೆ ಹಾಕ್ಕೊಳ್ಳೋಣ ರೀ. ಅರ್ಧ kg ಅಷ್ಟು ಬೆಲ್ಲ ತೊಗೊಂಡು ಈ ಪಾತ್ರೆ ಒಳಗೆ ಹಾಕ್ಕೊಂಡೇನಿ ರೀ. ನಾ ಈಗ ಮಸ್ತ್ ಪಾಕ್ ತಯಾರಾಗ್ತದೆ ರೀ. ಈಗ ನೋಡ್ರಿ, ಇದಕ್ಕೆ ನೋಡ್ರಿ ನೀರು ಹಾಕ್ಕೊಳ್ತೀನಿ ರೀ. 1 ವಾಟಿ ನೀರು ಹಾಕ್ಕೊಳ್ತೀನಿ ರೀ. ಸುತ್ತ ಏನು ಮಾಡಿದೆ, ಅರ್ಧ ವಾಟಿ ನೀರು ತೊಗೊಳ್ತೀನಿ ರೀ. ಮತ್ತು ಅರ್ಧ ವಾಟಿ ನೀರು ಹಾಕ್ಕೊಂಡೇನಿ ರೀ ಇದಕ್ಕೆ. ಈಗ ಏನು ಮಾಡೋಣ ರೀ, ಇದಕ್ಕೆ ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ ರೀ. ನೋಡಿರಿ, ನೀವು ಗ್ಯಾಸ್ ಮೇಲೆ ಇಟ್ಕೊಂಡ್ರಿ ಅಂದ್ರೆ ಗ್ಯಾಸ ಲೋ ಫ್ಲೇಮ್ದಾಗ ಇಟ್ಕೋರಿ. ಹೈದಾಗ ಇಟ್ಕೊಂಡ್ರೆ ಏನಾಗ್ತದೆ, ಹೊತ್ತದ್ರಿ ಕೆಳಗೆ. ಈ ಥರ ಏನು ಮಾಡೋದ್ರಿ, ಒಳಗೆ ಚಮಚ ಆಡಿಸ್ಕೋತ ಇರ್ಬೇಕು ರೀ. ಮಸ್ತ್ ಪಾಕ್ ತಯಾರಾಗ್ತದೆ ರೀ ಮನೆಯಾಗೆ ರೀ. ಮತ್ತು ಬೆಲ್ಲ ಉಣ್ಣೋದ್ರಿಂದ ಏನಾಗ್ತದೆ ರೀ, ಕ್ಯಾಲ್ಸಿಯಮ್ ಓಡಿಸ್ತದೆ ರೀ. ಈ ಥರ ಏನು ಮಾಡೋದು, ಮೊದಲ ಬೆಲ್ಲ ಕರಗಿಸೋದ್ರಿ ನೀರಾಗ. ಅಡುಗೆ ಮಾಡೋಕ್ಕೊಳಗೆ ಏನು ಮಾಡೋದು ರೀ, ಮನುಷ್ಯ ಏನು ಮಾಡೋದು ರೀ, ಮನಸ್ಥಿತಿ ಶಾಂತಿ ಇಟ್ಟು ಅಡುಗೆ ಮಾಡ್ಬೇಕು ರೀ. ಮನ್ಯಾಗ ಪರಿಸ್ಥಿತಿ ಯಾಕೆ ಆಗಲ್ಲಕ್ರಿ, ಆದ್ರೆ ಹೇಳ್ತಾರಲ್ರಿ, ಏನಾಗೋದು ಕಲ್ಯಾಣ ಆಗ್ತದೆ. ಹೆಂಗೆ ಕೆಟ್ಟದಲ್ಲಿ ಚಲೋ ಅಲ್ಲಿ, ಆದರೆ ಏನಾಗ್ತದೆ ಚಲೋದಕ್ಕೆ ಆಗ್ತದೆ. ಅದಕ್ಕೆ ಏನು ಮಾಡೋದು ರೀ, ಮನಸ್ಥಿತಿ ಶಾಂತಿ ಇಟ್ಟು ಅಡುಗೆ ಮಾಡಿದೆವು ಅಂದ್ರೆ ಉಂಡೋರಿಗೆ ಅನ್ನಿಸ್ತದೆ ರೀ, ಶಾಂತಿದ ಅನುಭವ ಆಗ್ತದೆ ರೀ. ಅಡುಗೆ ಮಾಡೋಕ್ಕೊಳಗೆ ದುಃಖಿ ನಾರಾಜ್ ಆಗ್ಬಾರ್ದು, ಖುಷಿಯಿಂದ ಅಡುಗೆ ಮಾಡ್ಬೇಕು ರೀ. ದುನಿಯಾದಾಗ ಹೇಳ್ತಾರಲ್ರಿ, ಜೈಸಾ ಅನ್ನ ವೈಸಾ ಮನ್, ಜೈಸಾ ಪಾಣಿ ವೈಸಾ ವಾಣಿ ತಂದು. ನಾವು ಯಾವ ಥರದಿಂದ ಯಾವ ಮನಸ್ಥಿತಿ ಇಟ್ಕೊಂಡು ನಾವು ಅಡುಗೆ ಮಾಡ್ತೀವೋ ಅದೇ ಪ್ರಭಾವ ಏನು ಬರ್ತದೆ ರೀ, ಉಂಡೋರ ಮೇಲೆ ಬೀಳ್ತದೆ ರೀ. ಈ ಥರ ಏನು ಮಾಡೋದು, ಮೊದಲ ಬೆಲ್ಲ ಕರ್ಕೊಳ್ಳೋಣ ರೀ. ಬೆಲ್ಲ ಏನು ಮಾಡೋದ್ರಿ, ಮೊದಲೇ ಸಣ್ಣಗೆ ಪುಡಿ ಮಾಡ್ಕೊಳ್ಳೋದ್ರಿ. ಯಾಕಂದ್ರೆ ಲೌಕರ ನೀರಾಗ ಕರಗ್ತದೆ ರೀ. ಈಗೇನು ಮಾಡೋಣ ರೀ, ಈ ಬೆಲ್ಲೆಲ್ಲ ಕರಗದ ಒಳಗೆ ಇದಕ್ಕೆ ಬೆಲ್ಲಿಗೆ ಪಾಕಿಗೆ ಏನು ಮಾಡೋಣ ರೀ, ಮೊದಲು ಸೋಸ್ಕೊಳ್ಳೋಣ ರೀ ಚಾಣಿನಲ್ಲಿ ಹಾಕ್ಕೊಂಡು. ಈಗೇನು ಮಾಡೋಣ ರೀ, ಒಂದು ಪಾತ್ರೆ ಕೆಳಗೆ ಇಟ್ಕೊಂಡು ಈ ಸೋಸ್ಕೊಳ್ಳೋಣ ರೀ. ಯಾಕಂದರೆ ಬೆಲ್ಲಾಗ ಏನಿರ್ತದೆ ರೀ, ಚಟ್ ಇರ್ತಾವಿಲ್ಲ ರೀ, ಘಾಣ ಇರ್ತದೆ ರೀ, ಏನು ರೀ ಅಂದ್ರೆ ಕಡ್ಡಿ ಐತಿ ಏನ್ರಿ ಇರ್ತಾವೆ ರೀ. ಅದಕ್ಕೆ ಏನು ಮಾಡೋಣ, ಸ್ವಚ್ಛ ಸೋಸ್ಕೊಂಡ್ರಿ ಈ ಥರ. ಈಗ ಸೋಸ್ಕೊಂಡು ಬಾಕಿದು ಏನು ಮಾಡೋಣ ರೀ, ಹೊಳ್ಳೆ ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ ರೀ. ನೋಡಿರಿ, ಈಗ ಗ್ಯಾಸ್ ಮೇಲೆ ಹೊಳ್ಳಿ ಇಟ್ಕೊಂಡು ಈಗ ಏನು ಮಾಡೋಣ ರೀ, ಭಾಳ ಹೈ ಇಟ್ಕೋಬೇಡ್ರಿ ಗ್ಯಾಸ, ಲೋ ಫ್ಲೇಮ್ದಾಗ ಇಟ್ಕೋರಿ. ಯಾಕಂದ್ರೆ ಅದು ಇಸದು ಕುದೀತದೆ ರೀ, ಮಸ್ತ್ ಬೇಕಿ ಪಾಕ್ ತಯಾರಾಗ್ತದೆ ನೋಡಿರಿ. ಇನ್ನೇನಾಗ್ತದೆ ರೀ, ಕುದಿಲಿಕ್ಕೆ ಚಲೋ ಆಗ್ತದೆ ರೀ. ನೋಡಿರಿ, ಈ ಥರ ಕುದೀತದ್ರಿ. ಅದು ಒಂದು 7-8 ಮಿನಿಟ್ ಏನು ಮಾಡೋರಿ, ಈ ಥರ ಸಣ್ಣ ಲೋ ಫ್ಲೇಮ್ದಾಗಿಟ್ಟು ಮೀಡಿಯಮ್ ಫ್ಲೇಮ್ದಾಗಿಟ್ಟು ಏನು ಮಾಡೋದು, ಕುದಿಸ್ಲಿಕ್ಕೆ ಬಿಡೋದ್ರಿ. ಈ ಥರ ನೋಡಿರಿ, ಈ ಥರ ಏನು ಮಾಡ್ಬೇಕು, ಮಸ್ತಾಗಿ ಕುದೀತದೆ ರೀ. ಈಗ ಏನು ಮಾಡೋಣ, ನಾವು ಮಸಾಲೆ ತಯಾರು ಮಾಡ್ಕೊಳ್ಳೋಣ ರೀ. ಈಗ ನಾ ಏನು ಮಾಡ್ಕೊಂಡೇನಿ ರೀ, 3 ಚಮಚ ಏನು ತೊಗೊಂಡೇನಿ ರೀ, ಬಡೆ ಸೊಪ್ಪು ತೊಗೊಂಡೇನಿ ರೀ. 2 ಏಲಕ್ಕಿ ತೊಗೊಂಡೇನಿ ರೀ. ಮತ್ತು ಇದಕ್ಕೆ ಏನು ತೊಗೊರಿ, 1 ಬೇರ ಶುಂಠಿ ತೊಗೋರಿ. ಇವಕ್ಕೆ ಏನು ಮಾಡೋಣ, ಎಲ್ಲ ಕೂಡ ಮಿಕ್ಸರ್ಗೆ ಹಾಕ್ಕೊಂಬರೋಣ ರೀ. ನೋಡಿರಿ, ಪಾಕ ಎಷ್ಟು ಮಸ್ತ್ ಆಗ್ಯದ ರೀ. ನೋಡಿರಿ, ಈ ಥರ ಆಗ ಏನು ತಾರು ಹಿಡಿತದೆ ರೀ, ಪಾಕ ಬಂದದ ರೀ, ಪೂರ ಆಗ್ಯದ ರೀ. ನೋಡಿ, ಮಸ್ತ್ ಆಗ್ಯದ ಪಾಕ. ಈಗೇನು ಮಾಡೋಣ ರೀ, ಇದಕ್ಕೆ ಮಸಾಲೆ ಹಾಕೊಳ್ಳೋಣ ರೀ. ಈಗ ಪಾಕ್ ತಯಾರು ಮಾಡಿ ಗರಂ ಚಪಾತಿ ಹೊಡ್ಕೊಬೇಕು ರೀ, ಮಸ್ತ್ ಹತ್ತದ ರೀ. ಸಣ್ಣ ಮಕ್ಳು ಈಗ ಏನು ಮಾಡ್ಬೇಕು ರೀ, ಪಾಕ್ ಕೊಟ್ರಿ ಅಂದ್ರೆ ಬೆಲ್ಲಿನಿಂದ ಪಾಕ್ ಕೊಟ್ರೆ ಕ್ಯಾಲ್ಸಿಯಮು ಆಡಿಸ್ತದೆ ರೀ ಬೆಲ್ಲಿನಿಂದ. ಮತ್ತು ಎಲ್ಲ ಥರ ಹಾಕ್ಕೊಟ್ರಿ ಅಂದ್ರೆ ಮಸಾಲ ಮಸ್ತ್ ಆಗ್ತದೆ ರೀ. ಈಗೇನು ಮಾಡ್ಕೊಂಡ್ರಿ, ಗ್ಯಾಸ್ ಬಂದ್ ಮಾಡ್ಕೋಬೇಕು ರೀ. ಈಗ ಮಸಾಲೆ ಹಾಕ್ಕೊಳ್ಳೋಣ ರೀ. ನೋಡ್ರಿ, ಏನು ಮಾಡೀನಿ ರೀ, ಒಣ ಕೊಬ್ಬರಿ 1 ಬಟ್ಲ ಹೆರ್ಚ್ಕೊಂಡು ತೊಗೊಂಡೇನಿ ರೀ. ಹಸಿ ಕೊಬ್ಬರಿ ಇದ್ರೆ ಮಸ್ತ್ ಆಗ್ತದೆ ರೀ. ಒಣ ಕೊಬ್ಬರಿ ಹಾಕ್ಕೊಂಡೀವಿ ರೀ. ಆಮೇಲೆ ಇದಕ್ಕೆ ಏನು ಮಾಡೋಣ ರೀ, ಈಗ ನಾವೇನು ಕುಟ್ಕೊಂಡಿಟ್ಟು ಎಲ್ಲ ಬಡೆ ಸೊಪ್ಪ, ಶುಂಠಿ ಮತ್ತು ಏಲಕ್ಕಿ ಅದೆಲ್ಲ ಏನು ಮಾಡೋಣ ರೀ, ನಾ ಇದ್ರಾಗ 2 ಸ್ಪೂನ್ ಆಗಟ್ಟು ಕಸ್ಕಸಿ ಹಾಕ್ಕೊಳ್ತಿದ್ದೆ ರೀ.
ಏನಂದ್ರೆ ಕಸಿ ಹಾಕೊಂಡ್ರಿ ಅದಕ್ಕೆ 2 ಸ್ಪೂನ್ ಆಗುತ್ತೆ. ಈಗ ಏನು ಮಾಡ್ರಿ ತಿರ್ಸ್ಕೊಳ್ಳೋಣ್ರಿ ಅದಕ್ಕೆ. ಈ ಥರ ಏನು ಮಾಡಿರಿ ಮಾಡಿ ನೋಡಿರಿ ಮನ್ಯಾಗ ಹೇಗಾಗ್ತದೆ ಅನ್ನೋದು. ನಿಮ್ಮ ವಿಡಿಯೋ ಇಷ್ಟ ಆದರೆ ಏನು ಮಾಡಿರಿ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನೀವು ಹತ್ತಿರಕ್ರಿ ಶಾಂತಿ ಹೆಂಗೆ ಸಿಗ್ತದೆ ಏನು ಮಾಡಿರಿ ಈ ಬ್ರಹ್ಮಕುಮಾರಿ ಸಂಸ್ಥಾಕ್ಕೆ ಒಮ್ಮೆ ಭೇಟಿ ಕೊಟ್ಟು ನೋಡಿರಿ. ಬ್ರಹ್ಮಕುಮಾರಿ ಸಂಸ್ಥೆ ಎಲ್ಲಿರ್ತದೆ ಅಂದ್ರೆ ಸರ್ಚ್ ಮಾಡಿ ನೋಡಿರಿ ನಿಮ್ಮ ಗೂಗಲ್ದಾಗ. ಸಿಟಿ ಗೋಟ ಅಂದ್ರೆ ಇದ್ದೇ ಇರ್ತದೆ ರೀ, ಮತ್ತು ಹಳ್ಳಿಗೋಟದಾಗೂ ಏನಿರ್ತದೆ ಸಂಸ್ಥೆ ಇರ್ತದೆ. ಅಲ್ಲಿ ಒಮ್ಮೆ ಹೋಗಿ ನೋಡಿ ಬರ್ರಿ, ನಿಮಗೆ ಸುಖ ಶಾಂತಿ ಎರಡೂ ಹೆಂಗೆ ಸಿಗ್ತದೆ ಅನ್ನೋದು ಗುರ್ತಾಗ್ತದೆ ಹೇಳ್ತಾರೆ ನಿಮಗೆ. ಮತ್ತು 100% ಹೇಳ್ತೀನಿ ನಾ, 100% ಹೇಳ್ತೀನಿ ನಿಮ್ಗೆ ಸುಖ ಶಾಂತಿ ಸಿಕ್ಕೇ ಸಿಗ್ತದೆ ರೀ. ಸಂಸ್ಥಾಕೊಮ್ಮ ಭೇಟಿ ಕೊಡ್ರಿ. ಮಸಾಲೆ ಹಾಕಿಬಿಟ್ಟು ಏನು ಮಾಡೋಣ್ರಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರಿ. ಮನ್ಯಾಗ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಳ್ರಿ ಹೆಂಗಾಗ್ಯದ ಪಾಕ ಅನ್ನತ್ತೀವಿ. ಈಗೇನು ಮಾಡಿರಿ ಇದಕ್ಕೆ ಒಂದು ಬಟ್ಲ ತೊಗೊಂಡು ಮಸ್ತ್ ತುಪ್ಪ ಪಾಕ ಚಪಾತಿ ಗರಂ ಚಪಾತಿ ಉಂಡ್ರೆ ಮಸ್ತ್ ಹತ್ತದ್ರಿ ಅದಕ್ಕೆ. ನಾವು ಅಡುಗೆ ಊಟ ಮಾಡೋಕ್ಕಾಗಿ ಏನು ರೀ ಟೇಸ್ಟ್ ಬಿಡ್ತೀವಲ್ಲ ರೀ, ಅಳಾಗ ಏನು ಮಾಡಿದ್ರಿ ಒಂದು ಥರ ಇದು ಮಾಡಿಟ್ರು ಏನಾಗಲ್ಲ ರೀ, ಯಾಕಂದ್ರೆ ಕುದಿಸ್ಕೊಂಡಿರ್ತೇವಲ್ಲ ರೀ ಈ ಪಾಕಿ ಏನೂ ಆಗಲ್ಲ ರೀ. ಮಾಡಿಟ್ಟು ಒಂದು ಪಾತ್ರೆ ಒಳಗೆ ತೆಗೆದು ಫ್ರಿಜ್ನಾಗ ಇಡ್ಬೋದು ರೀ ನಾವು. ಈ ಥರ ಏನು ಆಗ್ತದೆ ರೀ ಪಾಕ ಮಸ್ತ್ ಥರ ತಯಾರಾಗ್ತದೆ ರೀ. ನಾವೆಲ್ಲಿ ಅಂಗಡಿ ಹತ್ಕೊಂಡು ತೊಗೊಂಬರ್ತೀವಲ್ಲ ರೀ, ಆ ಥರ ಏನಂತಂದ್ರೆ ಮನೆಯಾಗೆ ಮಾಡ್ಬೋದು ನೀವು. ಈ ಥರ ಏನು ಮಾಡಿರಿ ನೀವು ಮನೆಯೊಳಗೆ ಪಾಕ ತಯಾರು ಮಾಡಿ ಮಸ್ತ್ ಆಗ್ತದೆ ರೀ. ಮತ್ತು ಮುಂದಿನ ವಿಡಿಯೋದಾಗೆ ಮತ್ತು ಸಿಗೋಣ್ರಿ. ಅಲ್ಲಿವರೆಗೆ ಏನು ಮಾಡಿರಿ ನೀವು ಖುಷಿಯಾಗಿರಿ, ಮತ್ತೊಬ್ರಿಗೆ ಏನು ಮಾಡಿರಿ ಖುಷಿ ಕೊಡ್ಕೋತೀರಿ. ಇದೇನಾದರೂ ಒಂದು ದೊಡ್ಡ ಸಂಪತ್ತಿ ಅದ ರೀ. ಬಾಯ್, ಟೇಕ್ ಕೇರ್. ಓಂ ಶಾಂತಿ.